ಹೋಗಿ ಕೆರ್ದಾಗ ಹೊಡ್ಸ್ಕೊಂಡ್ ಬಂದ್ರಿ ಕೈ ತುಂಬ ಕಾಸು ಕೊಟ್ಟಿದ್ರಲ್ಲ ಅವನ ಕೈ ಹೊಡ್ಸ್ಕೊಂಡ್ ಬಂದ್ರಿ. ಕಾಸು ಕೊಟ್ಟು ಕೆರ್ದಾಗ ಹೆಂಗೆ? ವೆಲ್ಕಮ್ ಬ್ಯಾಕ್ ಟು ದ ರಾಜು ಯೂಟ್ಯೂಬ್ ಚಾನಲ್. ಅದೇ ಆಂಜನೇಯನು ರಾಘವೇಂದ್ರ ಸ್ವಾಮಿ ತಿರ್ಗ ಅದ್ ಯಾವ್ದ ಅಲ್ಲೇ ರಾಘವೇಂದ್ರ ಮುಖ್ಯ ಮಂತ್ರಾಲಯನಾಗೆ 5 ದೇವಸ್ಥಾನ ನೋಡ್ಬೇಕು. 5 ದೇವಸ್ಥಾನ ಅಲ್ಲಿ ಆಟೋಗಳು ಹೋಗ್ಬೇಕಂತೆ, ಬಸ್ನಾಗ ಹೋದ್ರೆ ಬಿಡಲ್ಲ ಅಂತೆ, ಪೊಲೀಸರು ಅಡ್ಡ ಬಂದ್ರು ತಿರ್ಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ಬರೋ ಕದ್ರಿ ನೋಡಿಗೆ ಬಂದ್ಬಿಡೋದು. ಕರ್ಕೊಂಡು ಹೋಗ್ಬೇಕಲ್ಲ, ನೋಡ್ಬೋದಾಗಿತ್ತು. ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಬೋದಾಗಿತ್ತು. ದೇವಸ್ಥಾನ ಇಲ್ಲೇ ಕದ್ರಿ ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟು ವಿದ್ರಾಶ್ವತ ನೋಡ್ಕೊಂಡು ಪಂಚೆ ಎಳಿತಾರಲ್ಲ ಅದೊಂದು ದೇವಸ್ಥಾನ ನೋಡ್ಕೊಂಡು ಬಂದು 8 ಗಂಟೆಗೆ ಇಲ್ಲಿ ಈಶ ಫೌಂಡೇಶನ್ ನೋಡ್ಕೊಂಡು ಬರ್ಬೋದಾಗಿತ್ತು. 2 ದೇವಸ್ಥಾನ ನೋಡ್ಕೊಂಡ ಆ ರೂಮ್ಗಳಾಗ ನೀರು ಇಟ್ಕೊಂಡಿತ್ತು. ರೂಮ್ಗಳಾಗ ಕಾವೇರಿ ಸ್ನಾನ ಮಾಡಲ್ಲ ಅಲ್ಲಿ ನದಿಯಾಗ ಯಾರು ಮುನ್ಗಲ್ಲ, ಎಲ್ಲ ರೂಮ್ಗಳಾಗ ಹಚ್ಕೊಂಬರೋದು. ಇವಾಗ ನೀರುಗಳು ಎಲ್ಲ ಗಲೀಜ್ ಮಾಡಕ್ಕೆ ಅಂತ ಅಲ್ಲಿ ಯಾರು ಹೋಗಲ್ಲ. ನೀರು ಇಲ್ಲ, ಎಲ್ಲ ಒಂದೊಂದು ಸುಮ್ಮನೆ ಒಂದಿಷ್ಟು ಅಗಲ ನಿಂತಾವೆ ಅಷ್ಟೇ, ನೀರು ಮುನ್ಗಕ್ಕಾಗಲ್ಲ. ಅಲ್ಲಿ ನೀರುಗಳು ಇಟ್ಕೊಂಡಿಕ್ಕ 20 ಕಮ್ಮಿ 100 ರೂಪಾಯಿ ಒಬ್ಬೊಬ್ರು. 80 ರೂಪಾಯಿ. 80 ರೂಪಾಯಿ. ನಾವು ಹೋಗಿದ್ದಾಗ 55 ಬಿಸ್ನೆಸ್ ಅವ್ರು ತಕೊಂಡಿಲ್ಲ, ತಕೊಂಬಂದ್ಬಿಟ್ಟು ಅನಂತಪುರ ಇನ್ನೂ ಎಲ್ಲೋ ಅದೇ ತಕೊಂಡಾಗ ಅಲ್ಲಿ ಸೈಡ್ ಹಾಕ್ಬಿಟ್ನು. ಹಾಕ್ಬಿಟ್ಟು ರೂಪಮ್ಮನ್ ಕೇಳಿದ್ನು, ಏನೋ 10 ಕೂಗಿ ರೂಪಮ್ಮನ್ ಕೇಳಿರೋದು. ರೂಮ್ಗಳಾಗ ಸ್ನಾನ ಮಾಡಿ ಕಾಸುಗಳೆಲ್ಲ ಇಸ್ಕೊಂಬಮ್ಮ ಅಂತ. ಅಲ್ಲಿ ಬಸ್ ಮುಂದಕ್ಕೆ ಬಿಡಲ್ಲ ನಾನು. ಯಾವ್ದು ಹೇಳಿದ್ರು ತಕೊಂಬಂದಿಲ್ಲ ಸಾಂತ್ರ ನಾವು ಬಸ್ ನಿಲ್ಸ್ಬಿಟ್ಟಿದ್ದೆ ಅಂತಂದು ಹೇಳಿದ್ನು ಅಂದ್ರು. ಆಮೇಲೆ ಕೊಟ್ಬಿಟ್ರೆ ಆಮೇಲೆ ಹೋದ್ರು. ಆ ಮೆಣಸಿನ್ಕಾಯಿ ಬಜ್ಜಿಗಳು ಇಷ್ಟ ಹಾಕ್ಕೊಂಡು ತಿಂದ್ರು. ನೀವು ಯಾರೋ ಟೀ ಕುಡಿಯಂಗಿದ್ರು ಕುಡಿಯೋಗ್ರಿ. ಅಮ್ಮ ಕುಡಿಯಿಲ್ಲ, ಶಾರದಮ್ಮ ಒಂದು ಕಾಫಿ ಕುಡಿದ್ವು, ನಾನು ಟೀ ತಗೊಂಡು ಕುಡಿದ್ನಿ. 30 ರೂಪಾಯಿ ಕೊಟ್ಟು ನಾಗರತ್ನಿ ಕುಡಿದ್ವು. ನಮ್ಮ ಪಾಠ ನಾವಿದ್ರಿ ಅವರೆಲ್ಲ ಮೆಣಸಿನ್ಕಾಯಿಗಳು ಇಲ್ಲ ಬಸ್ಸು. ಆಮೇಲೆ ಫೋನ್ ಮಾಡುವ ನಾಗರತ್ನಿ ಇದು ನಾಗಕ್ಕ ಅಂತ ನಾಗಕ್ಕೆ ಫೋನ್ ಮಾಡೋದು. ನಾವು ಫೋನ್ ಮಾಡಿದ್ರಿ ಹಂಗೆ ಅದೇ ರೋಡಾಗ ಹೋಗ್ರಿ ಅಕ್ಕ ಅಂತಂದ 3 ಮೈಲಿ ನಡಿಬೇಕು. ನಡೆದ್ರಿ ಆಗ್ತಾಳ ಶಾರದಮ್ಮನ ಅದು ಇದ್ದಿತ್ತು ಸುಸ್ತಾಗಿ ಅವಳೆ ಹೋದ್ವಿ. ಅಣ್ಣ ಅಷ್ಟು ಊಟ ಇಟ್ಕೊಡೋಣ ನಮ್ಗೆ ಅಂದ್ರಿ. ಆಯ್ತು ಅಮ್ಮ ಅಡುಗೆ ಏನೋ ಮಾಡಿದ್ನ ಏನಿರ್ಲಿಲ್ಲ ತಿನ್ನಕ್ಕ ಅಣ್ಣ ಒಂದು ಪೇಪರ್ದಾಗ ನಾ ಕೊಟ್ಬಿಡೋಣ ಅನ್ನಿ. ಪೇಪರ್ಗಳು ಅಲ್ಲಿ ಇಲ್ಲೇವೆ ಪಾಪ ಏನಿಲ್ಲಮ್ಮ ಅಂದ್ಬಿಟ್ಟು ಅಡಿಕೆ ತೆಗ್ದು ಇಷ್ಟಾಗಲೇ 2 ಪ್ಲೇಟ್ ತಂದು ಕೊಟ್ರು. ಆ ಪ್ಲೇಟಾಗ ಯಾರು ತಿನ್ನೋದು ಯಾರು ಬಿಡೋದು ಎಲ್ಲ ಸುಸ್ತಾಗ್ಯವ್ರೆ ಅಂದ್ಬಿಟ್ಟು ಶಾರದಮ್ಮಗೂ ನಾಗರತ್ನಿಗೆ ಹಾಕ್ಸ್ಕೊಟ್ರು. ನೀವು ತಿಂದ್ರಿ ಆಮೇಲೆ ನಾವು ತಿಂತೀರಿ ಅಂತ. ಅಷ್ಟೊತ್ತು ಕ್ಯಾಲಿಗಳು ತಗೊಂಡು ಬಂದು ಒಂದಷ್ಟು ಬ್ಯಾಟ್ಗಳು ಸುತ್ತಲ್ಲಿ ಹಾಕಿದ್ರು. ಎಲ್ಲ ತಿಂದಾಕಿದ್ನಿ ಎಲ್ಲ ಬಾಸ್ಕೊಂಬಂದು ಇವ್ರ ಕಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಹೇಳೋದು ಅಷ್ಟೇ ಆಗೋದು. 10,000 ಹಾಕ್ಸಿದ್ನ. ಟ್ರಿಪ್ಗಳು ಹೋಗೋರೆಲ್ಲ ಹಂಗೆ ಸುಮ್ಮನೆ ಕೊಡ್ರಿ ಅಂತ. ಇದು ಒಂದು ಶಕ್ತಿ ಕೊಟ್ಟಾರಲ್ಲ ಅವರು ಅದೇ ಇವಾಗ ಏನು ಇನ್ನೊಂದ್ಸರ್ತಿ ಬಸ್ ಮಾಡಿದ್ರೆ ಓದ್ತೀಯಾ? ಎಲ್ಕೆ ಅಲ್ಲೇ ಕೆಲ್ದಾಗ ಎಷ್ಟು ಕಳ್ತೀನಿ ಬಂದ್ರಿ ಸ್ವಾಮಿ. ಹೆಂಗ್ ಬಂದ್ರಿ ಗೊತ್ತಾ? ಕತೆ ಬೇಡ.